ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬಂದುಬಿಟ್ಟು ಒಂದು 1/4 kg ಬೆಂಡೆಕಾಯಿನ ತಗೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಇದರಲ್ಲಿ ಈ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಹಸಿ ಕೊಬ್ಬರಿ ಹಾಗೆ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿನ ತಗೊಂಡಿದ್ದೀನಿ. ನಾನು ಒಂದು ಅರ್ಧ ಬಟ್ಲಷ್ಟು ಕಾಯಿನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಕರಿಮೆಣಸು, ಏಲಕ್ಕಿ ಕೂಡ ತಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಿಡೋಣ. ಹಾಗೆ ನಾನು 4 ಟೊಮಾಟೋನ ತಗೊಂಡಿದ್ದೀನಿ. ಫಸ್ಟು ಈ ಮಸಾಲೆನ ರೆಡಿ ಮಾಡ್ಕೊಂಡು ಬಿಡೋಣ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಫಸ್ಟ್ ಇದನ್ನು ಪೇಸ್ಟ್ನ ರೆಡಿ ಮಾಡ್ಕೊಂಡು ಬಿಡೋಣ. ಹಾಗೆ ಈ ಟೊಮೆಟೊ ಕೂಡ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಈ ಎಲ್ಲ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಂದುಬಿಟ್ಟು ನಿಮಗೆ 2 ಥರದ ಈ ಸಾರನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟನೋ ಆ ಸಾರನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಬೆಂಡೆಕಾಯಿ ಅಂಟಾಗಬಾರ್ದು ಅಂತ. ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡ್ರೆ ಈ ಬೆಂಡೆಕಾಯಿ ಅಂಟಂಟು ಬರೋದಿಲ್ಲ ಅಂತ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಲವೊಬ್ಬರಿಗೆ ಈ ಬೆಂಡೆಕಾಯಿ ಸಾರು, ಒಬ್ಬೊಬ್ಬರಿಗೆ ಅಂಟಂಟು ಸಾರು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಈ ಅಂಟು ಸಾರು ಇಷ್ಟ ಆಗೋದಿಲ್ಲ. ನಾನು ವಿಡಿಯೋದಲ್ಲೇ ಹೇಳ್ತೀನಿ, ನೀವು 2 ರೀತಿಯಾಗಿ ಈ ಸಾರನ್ನು ಮಾಡ್ಬೋದು. ನೋಡಿ, ಈ ರೀತಿ ನಾನು ಹುರ್ಕೊಂಡು ಒಲೆನ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿದ್ದು. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರುಬ್ಕೊಂಡಿರೋ ಮಸಾಲೆಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಗೆ ಈ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಈ ಕಸೂರಿ ಮೇಥಿ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವಿದ್ದರೆ ಹಾಕ್ಕೊಳ್ಳಿ. ಹಾಗೆ ಇದು ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಿದೆ. ಇವಾಗ ಇದಕ್ಕೆ ನಾನು ಈ ಮಸಾಲೆನ ಹಾಕ್ತಾಯಿದ್ದೆ. ಈ ಮಸಾಲೆನ ಹಾಕಿ ಚೆನ್ನಾಗಿ ತಿರುಗಿಸಿ. ಕೆಲವೊಬ್ಬರಿಗೆ ಈ ಬೆಂಡೆಕಾಯಿ ಸಾರು ಬಂದುಬಿಟ್ಟು ಈ ಅಂಟಾಗಿ ಒಂಥರ ಲೋಳೆ ರಸ ಥರ ಬೇಕಪ್ಪ ಅಂದರೆ ಇದೇ ಟೈಮಲ್ಲಿ ನೀವು ಈ ಬೆಂಡೆಕಾಯಿನ ಇವಾಗಲೇ ಹಾಕ್ಕೊಂಡು ಬೋದು. ನಾನು ಹಾಗೆ ಈ ಟೊಮೆಟೊ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಮಿಕ್ಸಿ ಜಾರಲ್ಲಿರುವ ನೀರು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಾರಿಗೆ. ನಾನು 1 ಲೋಟ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟು ಸಾಕು. ನಿಮಗೆ ಈ ಸಾರು ಅಂಟು ಥರ ಬೇಡಪ್ಪ ಅಂತ ಅಂದರೆ ಈ ರೀತಿ ಕೂಡ ನೀವು ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇದನ್ನು ಈ ಕುದಿ ಬರೋವರೆಗೂ ನೋಡಿ. ಈಗ ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಈ ಬೆಂಡೆಕಾಯಿನ ಹಾಕಿದರೆ ಈ ಸಾರು ಅಂಟಾಗಿ ಬರೋದಿಲ್ಲ. ನಿಮ್ಗೆ ಯಾವ ರೀತಿ ಇಷ್ಟ ಸಾರು ಆ ರೀತಿ ಮಾಡ್ಕೋಬೋದು. ಇವಾಗ ನೀವು ಈ ಉಪ್ಪು ಏನಾದರೂ ಟೇಸ್ಟ್ ಮಾಡೋದಿದ್ರೆ ಈ ಟೈಮಲ್ಲಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಅನ್ನಕ್ಕೆ ಹಾಗೆ ಈ ರೊಟ್ಟಿಗೆ, ಚಪಾತಿಗೆ ತುಂಬಾ ಪರ್ಫೆಕ್ಟ್ ಅನ್ಬೋದು. ಒಂದು 5 ನಿಮಿಷ ಕುದಿಸಿದರೆ ಸಾಕು, ಬೇಗ ರೆಡಿ ಆಗಿಬಿಡುತ್ತೆ. ನೋಡಿ, ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.
ಥ್ಯಾಂಕ್ಸ್ ಫಾರ್ ವಾಚಿಂಗ್.